ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಎಂದು ಹೇಳಿದ ಶ್ರೇಷ್ಠ ನ್ಯಾಯಾಧಿಪತಿಯಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ ಧ್ಯಾನದಲ್ಲಿ ಹಾನೋಕನ, ನೋಹನ, ಅಬ್ರಹಾಮನ ಮತ್ತು ಸಾರಳ ನಂಬಿಕೆಯ ಕುರಿತು ಧ್ಯಾನ ಮಾಡಿಕೊಂಡೆವು. ಹಾನೋಕನು ಎತ್ತಲ್ಪಡುವ ಸಭೆಯನ್ನು ಪ್ರತಿನಿಧಿಸಿದರೆ, ನೋಹನು ಮಹಾಸಂಕಟ ಕಾಲಕ್ಕೂ ಮೊದಲು ಮುದ್ರೆಯನ್ನು ಹೊಂದಲಿರುವ ಇಸ್ರಾಯೇಲ್ಯರನ್ನು ಪ್ರತಿನಿಧಿಸುತ್ತಾನೆ ಎಂಬುದನ್ನು ಮತ್ತು ಅಬ್ರಹಾಮನ ನಂಬಿಕೆಯ ಆರಾಧನೆಯನ್ನು ಸಹ ನೋಡಿಕೊಂಡೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 9ನೇ ವಚನದಿಂದ 20ನೇ ವಚನಗಳವರೆಗಿನ ಧ್ಯಾನದಲ್ಲಿ ಅಬ್ರಹಾಮನ ಮತ್ತು ಸಾರಳ ನಂಬಿಕೆಯ ಕುರಿತು ಧ್ಯಾನಿಸಲಿದ್ದೇವೆ. ಬನ್ನಿರಿ, ದೇವರಾತ್ಮನ ಸಹಾಯದೊಂದಿಗೆ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗೋಣ. ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು ಜೀವಿತನಾಗಿ ಎದ್ದು ಬಂದಂಥ ರಾಜಾದಿರಾಜನು, ಕರ್ತರ ಕರ್ತನಾಗಿರುವ ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರ ಮಹಾಕೃಪೆಯ ಮೂಲಕ ನೀವೆಲ್ಲರೂ ಸುಕ್ಷೇಮವಾಗಿಯೂ ಒಳ್ಳೆಯ ಆರೋಗ್ಯದಲ್ಲಿಯೂ ಇರುವಿರೆಂದು ನಾನು ನಂಬಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 9ರಿಂದ 20 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಇಂದಿನ ವಾಕ್ಯ ಧ್ಯಾನದ ಪ್ರತಿಯೊಂದು ಹಂತದಲ್ಲಿಯೂ ತಂದೆಯಾದ ದೇವರ ಕೃಪೆಯನ್ನು, ಆತನ ಮಾರ್ಗದರ್ಶನವನ್ನು ಹಾಗೂ ಆತನ ಬಲ ಜ್ಞಾನವನ್ನು ಆಶ್ರಯಿಸಿಕೊಂಡು ಮುಂದೆ ಮುಂದೆ ಸಾಗೋಣ. ಹಾಗಾದರೆ ಬನ್ನಿರಿ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 9ರಿಂದ 11 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು, ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, 90 ವರ್ಷದ ಸಾರಳು ಮಗನನ್ನು ಹೊಂದಲಿರುವಳು ಎಂಬುದಾಗಿ ದೇವರು ಹೇಳಿದಾಗ ಅದು ಬಹು ಅಸಂಬದ್ಧವಾಗಿ ಕಂಡುಬಂದಿತು ಮತ್ತು ಹಾಸ್ಯಾಸ್ಪದವಾಗಿ ತೋರಿದ್ದರಿಂದ ಸಾರಳು ನಕ್ಕಳು. ನೋಡಿರಿ, ಆ ವಾರ್ತೆಯನ್ನು ಸ್ವೀಕರಿಸಲು ಆಕೆಯಿಂದ ಆಗಲಿಲ್ಲ. ಆದರೆ ದೇವರು ಆತನನ್ನು ನಂಬಲು ಆಕೆಗೆ ಬಲವನ್ನು, ಶಕ್ತಿಯನ್ನು ನೀಡಿದನು. ನಮ್ಮಲ್ಲಿ ಅನೇಕರಿಗೆ ಈ ರೀತಿಯಾದ ಬಲದ ಅವಶ್ಯಕತೆ ಇರುತ್ತದೆ. ಪ್ರಿಯರೇ, ಯೇಸು ಕ್ರಿಸ್ತನ ಬಳಿಗೆ ದೆವ್ವಪೀಡಿತ ತನ್ನ ಮಗನನ್ನು ಕರೆದುಕೊಂಡು ಬಂದಿದ್ದ ಒಬ್ಬ ಮನುಷ್ಯನ ಕುರಿತಾಗಿ ನಿಮಗೆ ನೆನಪಿದೆಯಲ್ಲವೇ? ಆ ಮನುಷ್ಯನು ನಂಬಿದರೆ ಮಾತ್ರ ತಾನು ಸಹಾಯ ಮಾಡಬಲ್ಲನು ಎಂಬುದಾಗಿ ಯೇಸು ಕ್ರಿಸ್ತನು ಅವನಿಗೆ ಹೇಳಿದನು. ಆಗ ಆ ಮನುಷ್ಯನು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂಬುದಾಗಿ ಕೂಗಿ ಹೇಳಿದನು. ತನ್ನ ನಂಬಿಕೆಯು ಬಲವಿಲ್ಲದ್ದು ಎಂದು ಅವನು ಗ್ರಹಿಸಿಕೊಂಡನು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವನಿಗೆ ನಂಬಿಕೆಯನ್ನು ಅನುಗ್ರಹಿಸಿರಬಹುದು. ಯಾಕಂದರೆ ಯೇಸು ಕ್ರಿಸ್ತನು ಅವನ ಮಗನನ್ನು ಗುಣಪಡಿಸಿದನು ಎಂಬುದಾಗಿ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 17ರಿಂದ 27 ವಚನಗಳಲ್ಲಿ ನಾವು ನೋಡುತ್ತೇವೆ. ಸಾರಳು ಇಸಾಕನೆಂಬ ಚಿಕ್ಕ ಮಗನನ್ನು ಹೊಂದಿದಳು. ಯಾಕಂದರೆ ವಾಗ್ದಾನ ಮಾಡಿದಾತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ನೋಡಿರಿ, ಸಾರಳು ನಂಬಿಕೆಯ ಬಲವನ್ನು ಪ್ರತಿನಿಧಿಸುತ್ತಾಳೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ. ಆದದರಿಂದ ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥದ್ದೆಲ್ಲವೂ ನಂಬಿಕೆಯಿಂದಲೇ ಸಂಭವಿಸಿತು. ಆದರೆ ಅಬ್ರಹಾಮನು
ಮತ್ತು ಸಾರಳು ಮಾತ್ರ ದೇವರು ಅವರಿಗೆ ಮಾಡಿದ ವಾಗ್ದಾನದ ನೆರವೇರಿಕೆಯನ್ನು ನೋಡಲಿಲ್ಲ. ಪ್ರಿಯರೇ, ಮುಂದುವರೆದು ನಾವು 13ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ನಂಬಿಕೆಯಿಂದ ನಡೆಯುವಂಥದ್ದು ದೇವರ ಮಕ್ಕಳಾಗಿರುವ ನಮಗೆ ನಾವು ಈ ಭೂಮಿಯ ಮೇಲೆ ಪರದೇಶದವರು ಹಾಗೂ ಪ್ರವಾಸಿಗಳು ಆಗಿರುವೆವು ಎಂಬುದನ್ನು ಗ್ರಹಿಸಿಕೊಳ್ಳುವಂತೆ ಮಾಡುತ್ತದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನವನ್ನು ಗಮನಿಸಿರಿ. ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವರೆಂಬರ್ಥವನ್ನು ವ್ಯಕ್ತಪಡಿಸುತ್ತಾರೆ ಎಂಬುದಾಗಿ. ಪ್ರಿಯರೇ, ನಂಬಿಕೆಯು ಭವಿಷ್ಯತ್ತಿನ ಕಡೆಗೆ ನೋಡುತ್ತದೆ ಮತ್ತು ಇಂದು ದೇವರ ಮಕ್ಕಳು ಸಹ ಭವಿಷ್ಯತ್ತಿನ ಕಡೆಗೆ ನೋಡುವರಾಗಿದ್ದಾರೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರ ಆಶೀರ್ವಾದದಿಂದ ಈ ಲೋಕದಲ್ಲಿ ನಾವೇನಾದರೂ ನಮ್ಮದೇ ಆದ ಸ್ವಂತ ಮನೆಯನ್ನು, ಸ್ಥಳವನ್ನು ಹೊಂದಿರುವುದಾಗಿದ್ದರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸೋಣ. ಆದರೆ ಅವುಗಳ ಮೇಲೆ ಅತಿಯಾದ ಪ್ರೀತಿಯನ್ನಿಡುತ್ತಾ ಆ ಪ್ರೀತಿಯು ನಾವು ಎದುರು ನೋಡುತ್ತಿರುವಂಥ ಆ ಉತ್ತಮವಾದ ಸ್ಥಳವನ್ನು ತಡೆಯುವಂತಾಗಬಾರದು. ಈಗಾಗಲೇ ನಾವು ನೋಡಿದಂತೆ ನಾವು ಈ ಭೂಮಿಯ ಮೇಲೆ ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆ. ಯಾಕಂದರೆ ನಾವು ಉತ್ತಮವಾದ ಸ್ಥಳವನ್ನು ಹುಡುಕುತ್ತಾ ನಂಬಿಕೆಯಿಂದ ನಡೆಯುವವರಾಗಿದ್ದೇವೆ. ಪ್ರಿಯರೇ, ಮುಂದುವರೆದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 15 ಹಾಗೂ 16ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು. ಆದದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಯಾರಾದರೂ ಸರಿ ಅವರು ಈ ಲೋಕದ ಸಂಗತಿಗಳಿಂದ ತೃಪ್ತಿ ಹೊಂದಿದವರಾಗಿದ್ದರೆ ಅವರು ಈ ಲೋಕಕ್ಕೆ ಹಿಂತಿರುಗಿ ಹೋಗಬಹುದು. ಆದರೆ ಹೇಗೂ ದೇವರ ಮಕ್ಕಳು ನಂಬಿಕೆಯಿಂದ ಮುಂದೆ ಮುಂದೆ ಸಾಗುವಂಥವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 17 ಹಾಗೂ 18ನೇ ವಚನಗಳನ್ನು ಓದಿಕೊಳ್ಳೋಣ. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಈಸಾಕನನ್ನು ಸಮರ್ಪಿಸಿದನು. ಈಸಾಕನು ಅವನ ಏಕಪುತ್ರನಾಗಿದ್ದರು ಮತ್ತು ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರೆಂದು ದೇವರು ಅವನಿಗೆ ಹೇಳಿದ್ದರೂ ಆ ವಾಗ್ದಾನಗಳನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕಿದ್ದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ಈಗ ನಾವು ಅಬ್ರಹಾಮನ ಜೀವಿತದ ಅಂತ್ಯಕ್ಕೆ ಬಂದಿರುತ್ತೇವೆ ಮತ್ತು ಅವನು ದೇವರಿಂದ ಹೊಂದಿದ್ದ ಮಗನಾದ ಈಸಾಕನನ್ನು ಅರ್ಪಿಸುವುದರ ಮೂಲಕ ಮಾಡಿದ ಉನ್ನತವಾದ ಯಜ್ಞವನ್ನು ನಾವು ನೋಡುವವರಾಗಿದ್ದೇವೆ. ಅಬ್ರಹಾಮನಿಗೆ ಬೇರೆ ಮಕ್ಕಳಿದ್ದರು, ಆದರೆ ಈಸಾಕನು ಮಾತ್ರ ಏಕಪುತ್ರನು ಎಂಬುದಾಗಿ ಕರೆಯಲ್ಪಟ್ಟಿರುವನು. ಈಸಾಕನು ಏಕಪುತ್ರನಾಗಿರುವುದಕ್ಕೆ ಕಾರಣವೇನೆಂದರೆ ದೇವರು ಅವನಿಗೆ ಸಂಬಂಧಿಸಿದಂತೆ ವಾಗ್ದಾನವನ್ನು ನೀಡಿದ್ದನು. ಬನ್ನಿರಿ ಪ್ರಿಯರೇ, ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸಿ 19ನೆಯ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸ ಸಮರ್ಥನಾಗಿದ್ದಾನೆಂದು ತಿಳುಕೊಂಡನು ಮತ್ತು ಸತ್ತವರೊಳಗಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕಾಗಿದೆ. ಅದೇನೆಂದರೆ, ಅಬ್ರಹಾಮನು ತನ್ನ ಜೀವಿತದ ಅಂತ್ಯಕ್ಕೆ ಬರುವವರೆಗೆ ದೇವರು ಅವನಿಗೆ ಈಸಾಕನನ್ನು ಯಜ್ಞವಾಗಿ ಅರ್ಪಿಸು ಎಂಬುದಾಗಿ ಕೇಳಲಿಲ್ಲ. ಅದಕ್ಕೆ ಕಾರಣವೇನೆಂದರೆ, ಅದನ್ನು ಮಾಡಲಿಕ್ಕೆ ಅಬ್ರಹಾಮನಿಗೆ ನಂಬಿಕೆ ಇರುತ್ತಿರಲಿಲ್ಲ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯ
13ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ ಎಂಬುದಾಗಿ. ಆದುದರಿಂದ ದೇವರು ಅಬ್ರಹಾಮನಿಗೆ ಇಷ್ಮಾಯೇಲನನ್ನು ಯಜ್ಞವೇದಿಯ ಮೇಲೆ ಸಮರ್ಪಿಸುವಂತೆ ಕೇಳಿಕೊಳ್ಳಲಿಲ್ಲ. ಅದು ಯಾಕೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದು ಬಹು ಅವಶ್ಯವಾಗಿದೆ. ಮೊದಲನೆಯದಾಗಿ ನೋಡುವುದಾದರೆ, ಇಷ್ಮಾಯೇಲನು ವಾಗ್ದಾನದ ಮಗನಾಗಿರಲಿಲ್ಲ. ಮತ್ತು ಎರಡನೆಯದಾಗಿ, ಅಬ್ರಹಾಮನು ಖಂಡಿತವಾಗಿಯೂ ಅವನನ್ನು ಯಜ್ಞವಾಗಿ ಅರ್ಪಿಸುತ್ತಿರಲಿಲ್ಲ. ಅಬ್ರಹಾಮನು ಇಷ್ಮಾಯೇಲನನ್ನು ತನ್ನ ಬಳಿಯಲ್ಲಿಯೇ ಇಟ್ಟುಕೊಳ್ಳುವುದಾಗಿಯೂ ಮತ್ತು ಅವನನ್ನೇ ವಾಗ್ದಾನದ ಮಗನನ್ನಾಗಿಯೂ ಮಾಡುವಂತೆ ದೇವರನ್ನು ವಿಜ್ಞಾಪಿಸಿಕೊಂಡಿದ್ದನು. ನೋಡಿರಿ, ಆ ಸಮಯದಲ್ಲಿ ಅಬ್ರಹಾಮನು ಅಂಥ ಸಂಗತಿಯನ್ನು ಮಾಡಲು ಸಿದ್ಧನಿರಲಿಲ್ಲ. ಮತ್ತು ನಿಶ್ಚಯವಾಗಿಯೂ ಇಸಾಕನು ಇನ್ನೂ ಚಿಕ್ಕ ಮಗುವಾಗಿದ್ದಾಗ ಅಬ್ರಹಾಮನು ಅವನನ್ನು ಅರ್ಪಿಸುತ್ತಿರಲಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಸಾಕನು 33 ವರ್ಷದವನಾದಾಗ ಅಬ್ರಹಾಮನು ದೇವರಿಗೆ ವಿಧೇಯನಾಗಲು ಹಾಗೂ ಆತನನ್ನು ಭರವಸೆಸಲು ಸಿದ್ಧನಾದನು. ಆದ್ದರಿಂದ ಪ್ರಿಯರೇ, ನಾವು ಇಲ್ಲಿ ಟೆಸ್ಟಿಂಗ್ ಆಫ್ ಫೇತ್, ಅಂದರೆ ನಂಬಿಕೆಯ ಪರೀಕ್ಷೆ ಇರುವುದನ್ನು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈಗ ನಾವು ಅಬ್ರಹಾಮನನ್ನು ಸಾಮಾನ್ಯವಾಗಿ ನೋಡುವುದಕ್ಕಿಂತ ಸ್ವಲ್ಪ ವ್ಯತ್ಯಾಸವಾದ ರೀತಿಯಲ್ಲಿ ನೋಡೋಣ. ನಾವು ಸಾಮಾನ್ಯವಾಗಿ ದೇವರು ಅಬ್ರಹಾಮನಿಗೆ ಕೊಡಲಿರುವ ದೇಶದ ವಿಷಯದಲ್ಲಿ ಮತ್ತು ಅವನು ಹೊಂದಲಿಕ್ಕಿರುವ ಶ್ರೇಷ್ಠವಾದ ಸಂತತಿಯ ಕುರಿತು ಮಾಡಿದ ಮಹಾವಾಗ್ದಾನಗಳ ವಿಷಯದಲ್ಲಿ ಯೋಚಿಸುತ್ತೇವೆ. ಆದರೆ ಅಬ್ರಹಾಮನು ತನ್ನ ಜೀವಿತ ಕಾಲದಲ್ಲಿ ನಿಜವಾಗಿಯೂ ಏನನ್ನು ಹೊಂದಿದನು? ಯಾವುದನ್ನು ಅವನು ನಿಜವಾಗಿಯೂ ನೋಡಿದನು? ಅವನು ಮಹಾವಾಗ್ದಾನಗಳ ನೆರವೇರಿಕೆಯನ್ನು ನೋಡಲಿಲ್ಲ. ಆದರೆ ದೇವರು ಅವನಿಗೆ ಒಂದನ್ನು ಕೊಟ್ಟಿದ್ದನು. ಅದು ಯಾವುದೆಂದರೆ ಒಂದು ವಾಸಸ್ಥಾನವಾಗಿತ್ತು. ನೋಡಿರಿ ಪ್ರಿಯರೇ, ಅಬ್ರಹಾಮನು ದೇವರು ಅಸಹ್ಯಪಡುವ ಆರಾಧನೆಯನ್ನು ಮಾಡುತ್ತಿದ್ದ ಕಲ್ದೀಯರ ಊರ್ ಪಟ್ಟಣಕ್ಕೆ ಸೇರಿದವನಾಗಿದ್ದನು. ಅವನ ಕುಟುಂಬದ ಸದಸ್ಯರು ದೇವರು ಅಸಹ್ಯಪಡುವ ಆರಾಧನೆಗೆ ಬೇಕಾದವುಗಳನ್ನು ಉತ್ಪಾದಿಸುತ್ತಿದ್ದರು. ಒಂದಾನೊಂದು ದಿನ ಅಬ್ರಹಾಮನ ತಂದೆಯಾದ ತೆರಹನು ಅಬ್ರಹಾಮನನ್ನು, ಸಾರಳನ್ನು ಮತ್ತು ಹಾರಾನನ ಮಗನಾದ ಲೋಟನನ್ನು ಕರೆದುಕೊಂಡು ಕಾನಾನ್ ದೇಶಕ್ಕೆ ಹೋಗಬೇಕೆಂದು ಕಲ್ದಿಯರ ಊರ್ ಎಂಬ ಪಟ್ಟಣವನ್ನು ಬಿಟ್ಟು ಹಾರಾನ್ ಪಟ್ಟಣಕ್ಕೆ ಬಂದು ಅಲ್ಲೇ ವಾಸಮಾಡಿಕೊಂಡರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಅವರು ಅಲ್ಲಿರುವಾಗ ತೆರಹನು ಸತ್ತನು. ಆಗ ಯೆಹೋವ ದೇವರು ಅಬ್ರಹಾಮನನ್ನು ಅಲ್ಲಿಂದ ಹೊರಗೆ ಬರುವಂತೆ ಕರೆದನು. ನೋಡಿರಿ, ದೇವರ ಮಾತಿಗೆ ವಿಧೇಯನಾದ ಅಬ್ರಹಾಮನು ಅಲ್ಲಿಂದ ಹೊರಗೆ ಬರಲು ನಿರ್ಧರಿಸಿದನು. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ದಯಮಾಡಿ ಗಮನಿಸಿರಿ, ದೇವರು ಅಬ್ರಹಾಮನಿಗೆ ವಾಗ್ದಾನವನ್ನು ಮಾಡಿದಾಗ ಅವನು ತನ್ನ ತಂದೆಯನ್ನು ಕಳೆದುಕೊಂಡಿದ್ದನು. ಅಂದರೆ ಅಬ್ರಹಾಮನ ತಂದೆಯು ಈಗಾಗಲೇ ಸತ್ತು ಹೋಗಿದ್ದನು. ಈಗ ದೇವರು ಅವರಿಗೆ ಒಂದು ಮಗನನ್ನು ಕೊಡುವುದರ ಮೂಲಕ ಅವರನ್ನು ಒಂದು ವಾಸಸ್ಥಾನವಾಗಿ ಮಾಡಲಿದ್ದಾನೆ. ಇದು ದೇವರು ಆದಿಯಲ್ಲಿ ಆದಾಮನಿಗೂ ಹವ್ವಳಿಗೂ ಹೇಳಿ ಸ್ಥಾಪಿಸಿದ ಅದೇ ತತ್ವವಾಗಿತ್ತು. ಅದೇನೆಂದರೆ, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂಬುದಾಗಿ. ಅಂದರೆ ಅಬ್ರಹಾಮನಿಗೆ ಸಾರಳಿಗೆ ಹುಟ್ಟಲಿರುವ ಮಗನ ಮೇಲೆ ಯಾರ ಪ್ರಭಾವವೂ ಇರಬಾರದಾಗಿತ್ತು. ದೇವರು ಅಬ್ರಹಾಮನನ್ನು ಅವನ ಸ್ವದೇಶದಿಂದ, ಅವನ ಬಂಧುಬಳಗದಿಂದ ಹಾಗೂ ಅವನ ತಂದೆಯ ಮನೆಯಿಂದ ಹೊರತಂದು ಸಾಧ್ಯವಾದಷ್ಟು ದೂರ ಮಾಡಿದ್ದರ ಪ್ರಾಥಮಿಕ ಉದ್ದೇಶವು ಒಂದು ದೈವಿಕ ಮನೆಯನ್ನು ಅಥವಾ ವಾಸಸ್ಥಾನವನ್ನು ಕಟ್ಟುವುದಕ್ಕಾಗಿ. ನೋಡಿರಿ, ದೇವರು ಅಬ್ರಹಾಮನನ್ನು ಅವನ ಮನೆಯಿಂದ ಹೊರಗೆ ಕರೆದನು. ಅದು ದೇವರಿಲ್ಲದ ಹಾಗೂ ದೇವರು ಅಸಹ್ಯಪಡುವ ಆರಾಧನೆಯನ್ನು ಮಾಡುವಂಥ ಮನೆಯಾಗಿತ್ತು. ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ 2ನೆಯ ವಚನದಲ್ಲಿ ಯೆಹೋಶುವನು ಇದನ್ನು ಸ್ಪಷ್ಟಪಡಿಸಿರುವನು. ದಯಮಾಡಿ ಈ ಕಾರ್ಯಕ್ರಮದ ನಂತರ ಈ ವಾಕ್ಯ ಭಾಗವನ್ನು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ದಿನಮಾನಗಳಲ್ಲಿ ಮದುವೆಯ ವಿಷಯದಲ್ಲಿ ನೋಡುವಾಗ ದಂಪತಿಗಳಾಗಲಿರುವವರಿಗೆ ಅನೇಕ ಕಾಯ್ದೆ ಕಾನೂನುಗಳನ್ನು ಕೊಡುವುದನ್ನು ನಾವು ನೋಡುತ್ತೇವೆ.
ಆದರೆ ದೇವರ ವಾಕ್ಯವು ಹೇಳುವುದೇನೆಂದರೆ, ನೂತನವಾಗಿ ದಂಪತಿಗಳಾಗುವವರು ಹಾಗೂ ಈಗಾಗಲೇ ದಾಂಪತ್ಯದಲ್ಲಿ ಸೇರಿರುವವರು ನಂಬಿಕೆಯಲ್ಲಿ ನಡೆಯದೇ ಹೋದರೆ ಕಾಯ್ದೆ ಕಾನೂನುಗಳು ಯಾವ ಉಪಯೋಗಕ್ಕೂ ಬರುವುದಿಲ್ಲ. ನಾವು ದೇವರ ಮಕ್ಕಳು ಎಂಬುದಾಗಿ ಕರೆಯಲ್ಪಡುವುದಾದರೆ ನಾವು ನಮ್ಮ ಮನೆಯಲ್ಲಿ ನಂಬಿಕೆಯಿಂದ ನಡೆಯಬೇಕು. ಕುಟುಂಬದಲ್ಲಿ ತಂದೆ ತಾಯಂದಿರು ನಂಬಿಕೆಯಲ್ಲಿ ನಡೆಯಬೇಕು. ಅಬ್ರಹಾಮನು ನಂಬಿಕೆಯಲ್ಲಿ ನಡೆದನು. ಅವರ ಮನೆಯು ಅನೇಕರು ಬಯಸುವ ಹಾಗೆ ಒಂದು ಮಾದರಿಯ ಕುಟುಂಬ ಅಥವಾ ಮನೆಯಾಗಿರಲಿಲ್ಲ. ನೋಡಿರಿ ಪ್ರಿಯರೇ, ಒಂದಾನೊಂದು ಸಾರಿ ಘೋರವಾದ ಕ್ಷಾಮವು ಬಂದಾಗ ಅಬ್ರಹಾಮನು ದೇವರನ್ನು ವಿಚಾರಿಸದೆ ಐಗುಪ್ತಕ್ಕೆ ಓಡಿ ಹೋದದ್ದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅಲ್ಲಿ ತನ್ನ ಜೀವಭಯದಿಂದ ಸಾರಳನ್ನು ತನ್ನ ತಂಗಿಯೆಂದು ಸುಳ್ಳು ಹೇಳಿದನು. ಇದರಿಂದಾಗಿ ಅಬ್ರಹಾಮನು ಹೆಚ್ಚು ಕಡಿಮೆ ಆಕೆಯನ್ನು ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದನು. ಇದು ಅಷ್ಟೊಂದು ಮಾದರಿಯ ಮನೆಯಂತೆ ಕಾಣುವುದಿಲ್ಲ. ಪ್ರಿಯರೇ, ಐಗುಪ್ತದಿಂದ ಮತ್ತೆ ಹಿಂತಿರುಗಿ ಬಂದಾಗ ತನ್ನ ತಮ್ಮನ ಮಗನಾದ ಲೋಟನಿಂದ ಒಂದು ಸಮಸ್ಯೆಯು ಎದುರಾಗಿರುವುದನ್ನು ನಾವು ನೋಡುತ್ತೇವೆ. ಆಗ ಅವರಿಬ್ಬರೂ ಒಬ್ಬರನ್ನೊಬ್ಬರು ಅಗಲಬೇಕಾದ ಪರಿಸ್ಥಿತಿಯು ಬಂದೊದಗಿತು. ಒಂದು ವೇಳೆ ಅಬ್ರಹಾಮನು ಈ ಲೋಟನನ್ನು ಹಾರಾನ್ನಲ್ಲಿಯೇ ಬಿಟ್ಟು ಬಂದಿದ್ದರೆ ಒಳ್ಳೆಯದಾಗುತ್ತಿತ್ತು. ಅಂತಿಮವಾಗಿ ಲೋಟನು ಸೋದೋಮಿಗೆ ಹೋದನು ಮತ್ತು ಅಬ್ರಹಾಮನು ಕಾನಾನ್ ದೇಶದಲ್ಲಿಯೇ ನಿಂತನು. ಮುಂದೆ ಅವನು ದೇವರನ್ನು ಸಂದೇಹಪಟ್ಟನು. ನೋಡಿರಿ, ದೇವರು ನ್ಯಾಯಬದ್ಧವಾಗಿ ಸೋದೋಮ್ ಗೋಮೋರನ್ನು ನಾಶ ಮಾಡುವುದನ್ನು ಅವನು ನಂಬಲಿಲ್ಲ. ಆಗ ದೇವರು ಅದನ್ನು ಆತನು ನೀತಿಯಿಂದಲೂ ನ್ಯಾಯದಿಂದಲೂ ಮಾಡುತ್ತಿರುವುದಾಗಿ ಅಬ್ರಹಾಮನಿಗೆ ಸ್ಪಷ್ಟಪಡಿಸಿದನು. ಆತನು ಸಾರಳಿಗೂ ಮಗನನ್ನು ಹೊಂದಲು ತಾನು ಬಲವನ್ನು ಕೊಡಲು ಶಕ್ತನಾಗಿರುವನು ಎಂಬುದನ್ನು ಸ್ಪಷ್ಟಪಡಿಸಬೇಕಾಗಿತ್ತು. ನೋಡಿರಿ ಪ್ರಿಯರೇ, ದೇವರು ಅವರಿಗೆ ತಮ್ಮ ಮನೆಯಲ್ಲಿ ಬೆಳೆಸಲು ಒಬ್ಬ ಚಿಕ್ಕ ಮಗನನ್ನು ಕೊಟ್ಟನು. ಕರ್ತನಲ್ಲಿ ಪ್ರಿಯ ದೇವಜನರೇ, ಅಬ್ರಹಾಮ ಮತ್ತು ಸಾರಳ ಮನೆಯಂತೆ ನಮ್ಮ ಮನೆಯೂ ಇರಬೇಕೆಂದು ದೇವರು ಬಯಸುತ್ತಾನೆ. ಕುಟುಂಬದಲ್ಲಿ ಬರಲಿರುವ ಬಿರುಸಾದ ಪರಿಸ್ಥಿತಿಗಳಿಂದ ಹಾಗೂ ಕಷ್ಟ ಸಂಕಟಗಳಿಂದ ತಪ್ಪಿಸಿಕೊಳ್ಳಲು ಕೆಲವು ನಿಯಮಗಳನ್ನು ನಾವು ಪಾಲಿಸಬೇಕೆನ್ನುವುದಾದರೆ ಅದು ತಪ್ಪಾದ ತಿಳುವಳಿಕೆಯಾಗಿರುತ್ತದೆ. ನೋಡಿರಿ, ಒಂದಿಲ್ಲ ಒಂದು ದಿವಸ ಗಂಡ ಹೆಂಡತಿಯ ನಡುವೆ ಅಸಮಾಧಾನ ತೋರಿಬರುತ್ತದೆ. ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಗಲಿಬಿಲಿ ಉಂಟಾಗುತ್ತದೆ. ನಮ್ಮ ಮನೆಯು ಯಾವ ಕಾರಣಕ್ಕೂ ಒಂದು ಮಾದರಿಯ ಕುಟುಂಬವಾಗಿರಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ನಾವು ಸಮಸ್ಯೆಗಳನ್ನು ಹೇಗೆ ನಿರ್ವಹಿಸಬಹುದು? ಪ್ರಿಯರೇ, ನಂಬಿಕೆಯಿಂದಲೇ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಂಬಿಕೆಯಿಂದಲೇ ನಾವು ಸಮಸ್ಯೆಗಳನ್ನು ನಿರ್ವಹಿಸಬಹುದು. ನಾವು ನಮ್ಮ ಮಕ್ಕಳನ್ನು ದೇವರಿಗಾಗಿ ಯಜ್ಞವೇದಿಯ ಮೇಲಿಡುವ ಆ ಸ್ಥಳವನ್ನು ಸೇರಿದಾಗ ನಿಜವಾಗಿಯೂ ನಂಬಿಕೆಯ ಆ ಸ್ಥಾನವನ್ನು ತಲುಪಿದಂತಾಗುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಕಠಿಣ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಸಮಸ್ಯೆಗಳನ್ನು ಎದುರಿಸುತ್ತಾ ಇರುವೆವೋ? ಹಾಗಾದರೆ ದೇವರು ನಮಗೆ ಏನೋ ಒಂದನ್ನು ಕಲಿಸಲು ಪ್ರಯತ್ನಿಸುತ್ತಿರುವನು. ಆದ್ದರಿಂದ ದೇವರೇ ನಮ್ಮ ಶಿಕ್ಷಕನಾಗಿರಲು ಆತನಿಗೆ ಅವಕಾಶ ಮಾಡಿಕೊಡೋಣ. ಖಂಡಿತವಾಗಿಯೂ ನಮಗೆ ಸಮಸ್ಯೆಗಳು ಎದುರಾಗುತ್ತವೆ. ಆದರೆ ನಾವು ನಂಬಿಕೆಯಲ್ಲಿ ನಡೆಯುವವರಾದರೆ ಆತನೇ ನಮ್ಮನ್ನು ಕೈ ಹಿಡಿದು ಸಾಗಿಸುವನು. ನೋಡಿರಿ, ಅಬ್ರಹಾಮನ ನಂಬಿಕೆಯ ಆರಾಧನೆಯು ಅವನ ಜೀವಿತದಲ್ಲಿ ವಿಧೇಯತೆಗೆ ನಡೆಸಿತು. ಆದ್ದರಿಂದಲೇ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುತ್ತೇವೆ. ಬನ್ನಿರಿ ಪ್ರಿಯರೇ, ಈಗ ನಾವು ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 20ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಂಬಿಕೆಯಿಂದಲೇ ಇಸಾಕನು ಯಾಕೋಬನನ್ನು ಏಸಾವನನ್ನು ಆಶೀರ್ವದಿಸಿದಾಗ ಮುಂದೆ ಸಂಭವಿಸಬೇಕಾದ ಸಂಗತಿಗಳನ್ನು ಸೂಚಿಸಿದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಇಸಾಕನಿಗೆ ಸಂಬಂಧಿಸಿದಂತೆ, ಅದರಲ್ಲೂ ವಿಶೇಷವಾಗಿ ಅವನ ತಂದೆಯಾದ ಅಬ್ರಹಾಮನಿಗೆ ಭೇದ ಕಾಣಿಸುವ ರೀತಿಯಲ್ಲಿ ನೋಡುವಾಗ ಸ್ವಲ್ಪವೇ ಹೇಳಲ್ಪಟ್ಟಿರುವುದನ್ನು ನಾವು ಗಮನಿಸಬಹುದು. ಹಾಗಾದರೆ ಇಸಾಕನ ಕುರಿತು ನಾವು ಏನು ಹೇಳಬಹುದು? ಅವನು ವಿಲ್ಲಿಂಗ್ನೆಸ್ ಆಫ್ ಫೇತ್, ಅಂದರೆ ನಂಬಿಕೆಯ ಸಮ್ಮತಿಯನ್ನು ಸೂಚಿಸುತ್ತಾನೆ. ಪ್ರಿಯರೇ, ಅಬ್ರಹಾಮನು
ಈಸಾಕನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ಅವನು ಬೆಳೆದ ಮನುಷ್ಯನಾಗಿದ್ದನು. ಹೌದು, ಅವನು ಪ್ರೌಢನಾಗಿದ್ದನು. ಇದು ಖಚಿತವಾಗಿಯೂ ಅವನ ಸ್ವ ಇಚ್ಛೆಯ ಸಮ್ಮತಿಯನ್ನು ತೋರಿಸುತ್ತದೆ. ಈ ವಾಕ್ಯ ಭಾಗದಲ್ಲಿ ಈಸಾಕನ ಜೀವಿತದಲ್ಲಿ ಸೂಚಿತ ಅಂಶವಾಗಿ ಕಂಡುಬರುವ ಸಂಗತಿ ಏನೆಂದರೆ, ಅವನು ತನ್ನ ಮಕ್ಕಳನ್ನು ಆಶೀರ್ವದಿಸಿದ್ದರಲ್ಲಿ ಅವನ ನಂಬಿಕೆಯಾಗಿತ್ತು. ಈಗ ಅದು ಬಹು ವಿಚಿತ್ರವಾದ ಸಂಗತಿಯಂತೆ ಕಾಣಿಸುತ್ತದೆ. ಈಸಾಕನು ಬಾವಿಯನ್ನು ತೋಡುವವನು ಅಥವಾ ಅಗೆಸುವವನಾಗಿದ್ದನು. ನೋಡಿರಿ, ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಬಾವಿಯನ್ನು ತೋಡುತ್ತಿದ್ದನು ಮತ್ತು ವೈರಿಗಳು ಬಂದು ಅದನ್ನು ಅವನಿಂದ ಕಿತ್ತುಕೊಂಡು ಬಿಡುತ್ತಿದ್ದರು. ಆಗ ಅವನು ಮತ್ತೊಂದು ಬಾವಿಯನ್ನು ತೋಡುತ್ತಿದ್ದನು. ಮತ್ತೆ ವೈರಿಗಳು ಬಂದು ಅದನ್ನೂ ಸಹ ಕಿತ್ತುಕೊಳ್ಳುತ್ತಿದ್ದರು. ಹೀಗೆ ಅವನು ಅನೇಕ ರೀತಿಗಳಲ್ಲಿ ಬಣ್ಣರಹಿತ ವ್ಯಕ್ತಿಯಾಗಿದ್ದನು. ಆದರೆ ಅವನ ಗುಣವನ್ನು ವರ್ಣಿಸುವ ಏಕೈಕ ಸಂಗತಿ ಯಾವುದೆಂದರೆ ಅದು ಅವನ ಸ್ವ ಇಚ್ಛೆಯ ಸಮ್ಮತಿಯಾಗಿರುತ್ತದೆ. ಹೌದು ಪ್ರಿಯರೇ, ನಂಬಿಕೆಯಿಂದಲೇ ಈಸಾಕನು ಯಾಕೋಬನನ್ನು ಏಸಾವನನ್ನು ಆಶೀರ್ವದಿಸಿದಾಗ ಮುಂದೆ ಸಂಭವಿಸಬೇಕಾದ ಸಂಗತಿಗಳನ್ನು ಸೂಚಿಸಿದನು. ದೇವರಿಗೆ ಮಹಿಮೆಯಾಗಲಿ. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಬ್ರಹಾಮನು ನಂಬಿಕೆಯಿಂದಲೇ ಪರಿಶೋಧಿತನಾಗಿ ಈಸಾಕನನ್ನು ಸಮರ್ಪಿಸಿದನು. ನಂಬಿಕೆಯಿಂದಲೇ ಸಾರಳು ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ನಂಬಿಕೆಯಿಂದಲೇ ಈಸಾಕನು ಯಾಕೋಬನನ್ನು ಏಸಾವನನ್ನು ಆಶೀರ್ವದಿಸಿದನು. ಹಾಗಾದರೆ ನಮ್ಮ ವಿಷಯದಲ್ಲಿ ಹೇಗೆ ಪ್ರಿಯರೇ? ನಾವು ದೇವರನ್ನು, ಆತನ ವಾಕ್ಯಗಳನ್ನು ಹಾಗೂ ಆತನ ವಾಗ್ದಾನಗಳನ್ನು ನಂಬಿರುವೆವೋ? ದಯಮಾಡಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಾನೆ. ಯಾಕಂದರೆ ಕಡೇ ದಿವಸಗಳಲ್ಲಿ ಅನೇಕರು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರು. ಪ್ರಿಯರೇ, ನಾವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡಿದ್ದಾನೆ. ಆದ್ದರಿಂದ ನಮ್ಮಲ್ಲಿ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ಇರಬಾರದು. ನೋಡಿರಿ, ದೇವರು ನಮಗೆ ಕೃಪೆಯ ಮೇಲೆ ಕೃಪೆಯನ್ನು ಅನುಗ್ರಹಿಸುತ್ತಾ ಬಂದಿದ್ದಾನೆ. ಆದ್ದರಿಂದ ಪ್ರಿಯರೇ, ಕೃಪಾ ಸಮಯವಿರಲಾಗಿ ಆತನ ಜೀವವುಳ್ಳ ವಾಕ್ಯಗಳನ್ನು, ಆತನ ವಾಗ್ದಾನಗಳನ್ನು ನಂಬೋಣ ಮತ್ತು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನೆಂದು ನಂಬಿ ಆತನನ್ನು ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಆತನು ಅನುಗ್ರಹಿಸುವ ಸಕಲ ಆತ್ಮೀಕ ಆಶೀರ್ವಾದಗಳಿಗೆ ಪಾತ್ರರಾಗೋಣ. ಹಾಗಾಗುವಂತೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರೊಂದಿಗಿರಲಿ. ಆಮೆನ್. ಪ್ರಿಯರೇ, ದೇವರ ಕೃಪೆಯಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 9ನೇ ವಚನದಿಂದ 20ನೇ ವಚನಗಳವರೆಗಿನ ಧ್ಯಾನವನ್ನು ಮಾಡಿ ಅಬ್ರಹಾಮನ ಮತ್ತು ಸಾರಳ ನಂಬಿಕೆ ಹಾಗೂ ಅಬ್ರಹಾಮನ ನಂಬಿಕೆಯ ಪರೀಕ್ಷೆಯ ನಂತರ ಈಸಾಕನ ನಂಬಿಕೆ ಕುರಿತು ಮತ್ತು ಅವನ ನಂಬಿಕೆಯ ಸಮ್ಮತಿಯನ್ನು ಸೂಚಿಸಿದ್ದನ್ನು ನೋಡಿಕೊಂಡೆವು. ಅಷ್ಟು ಮಾತ್ರವಲ್ಲ, ಈಸಾಕನು ನಂಬಿಕೆಯಿಂದಲೇ ತನ್ನ ಮಕ್ಕಳನ್ನು ಆಶೀರ್ವದಿಸಿದ್ದು ನಿಜವಾಗಿಯೂ ಬಹು ಅದ್ಭುತವಾದದ್ದಲ್ಲವೇ? ಪ್ರಿಯರೇ, ಈ ಅಧ್ಯಾಯವನ್ನು ಧ್ಯಾನಿಸ್ತಿರುವ ನಾವು ನಂಬಿಕೆಯನ್ನು ಹೊಂದಿಕೊಳ್ಳಬೇಕಾಗಿರುವುದು ಎಷ್ಟೋ ಅವಶ್ಯವಲ್ಲವೇ? ಆದುದರಿಂದ ದೇವರ ಪರಿಶುದ್ಧವಾದ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನು ಮೆಚ್ಚುವಂಥ ಜೀವಿತವನ್ನು ಜೀವಿಸಿ ಆತನನ್ನು ಮಹಿಮೆಪಡಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುತ್ತಾ ಬಂದಿದ್ದಿ. ನಮ್ಮ ನಂಬಿಕೆಯನ್ನು ಬಲಪಡಿಸಿದ್ದಿ. ನಮ್ಮ ಜೀವಿತವನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಿನ್ನಿಂದ ಹೊಂದಿದ ರಕ್ಷಣೆಯಲ್ಲಿ ನಾವು ಜೀವಿಸೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲರ ಜೀವಿತದಲ್ಲಿ ನಿನಗೆ ಮಹಿಮೆಯಾಗಲಿ. ಯಾರ್ಯಾರು ಲೋಕದವರಾಗಿ ಜೀವಿಸ್ತಿದ್ದಾರೋ ಅಂಥವರ ಜೀವಿತವನ್ನು ಕೂಡ ಕರುಣಿಸು. ಅವರು ನಿನ್ನನ್ನು ಕಂಡುಕೊಂಡು ನಿನ್ನಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನದ ಮೂಲಕ ನೀವು ಅನೇಕ ಆತ್ಮೀಕ ಆಶೀರ್ವಾದಗಳನ್ನು ಹೊಂದಿಕೊಂಡಿರುವಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇತರರು ನಿಮ್ಮಂತೆ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಮ್ಮೊಂದಿಗೆ ಈ ಸೇವೆಯಲ್ಲಿ ನೀವು ಕೈಜೋಡಿಸಿರಿ.
ಹಿಂದೆ ನಾವು ತಿಳಿಸುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ತಿರುಗಿ ನಾವು ಭೇಟಿಯಾಗೋಣ. ವಂದನೆಗಳು.